ಅವ್ರನ್ನ ಚಾರ್ಜಸ್ ಫ್ರೇಮ್ ಮಾಡಿದ್ರು. ಯಾರು ಫ್ರೇಮ್ ಮಾಡಿದ್ರು ಚಾರ್ಜಸ್? ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳು ಅವ್ರ ಮೇಲೆ ಫ್ರೇಮ್ ಮಾಡಿದ್ರು. ಅವ್ರು ಬಿಜೆಪಿಗೆ ಹೋಗಿದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾಣದಲ್ಲಿ ತೊಳೆದು ಬಿಟ್ರು. ಅವ್ರಿಗೆ ಮಿಷಿನ್ ಇದೆ, ಅವ್ರ ಹತ್ರ ಮಿಷಿನ್. ಯಾರು ಕರಪ್ಟ್ ಇರ್ತಾರೆ ಆ ಮಿಷನ್ ಅಲ್ಲಿ ಹಾಕ್ತಾರೆ ಅವರು. ಕರಪ್ಟ್ ಇರತಕ್ಕಂಥ ಚಾರ್ಜಸ್ ಯಾರ ಮೇಲೆ ಫ್ರೇಮ್ ಮಾಡ್ತಾರೆ, 25 ರಾಜಕಾರಣಿಗಳು ಈ ರೀತಿ ಫ್ರೇಮ್ ಮಾಡಿರತಕ್ಕಂಥ ಚಾರ್ಜಸ್ ನ ಅವ್ರದ್ದು ವಾಷಿಂಗ್ ಪೌಡರ್ ನಿರ್ಮಾಣ ಅಂತ ಒಂದಿದೆ ಅವ್ರದ್ದು, ಅದ್ರಲ್ಲಿ ಹೋಗ್ಬಿಟ್ಟು ತೊಳೆದು ಬಿಡ್ತಾರೆ ಅವ್ರಿಗೆ. ಅಲ್ಲಿ ಯಾವಾಗ ಬಿಜೆಪಿಗೆ ಹೋಗ್ಬಿಡ್ತಾರೆ ಎಲ್ಲರೂ ಪ್ರಾಮಾಣಿಕರಾಗ್ಬಿಡ್ತಾರೆ, ಯಾರು ಭ್ರಷ್ಟಾಚಾರದಲ್ಲಿ ಇರೋದಿಲ್ಲ. ಬಿಜೆಪಿ ಬಂದಾಗ್ಲಿಂದ ಇಲ್ಲಿವರೆಗೆ ದೇಶದಲ್ಲಿ ಯಾರು ₹1 ಎಲ್ಲಿ ಭ್ರಷ್ಟಾಚಾರನೇ ಇಲ್ಲ, ಆ ರೀತಿ ನಡೀತಾ ಇದೆ ನೋಡಿ. ಆಮೇಲೆ ಭ್ರಷ್ಟಾಚಾರ ರ್ಯಾಂಕಿಂಗ್ ನಲ್ಲಿ ನೋಡಿ, ದೇಶದಲ್ಲಿ ಪ್ರಪಂಚದಲ್ಲಿ ಭ್ರಷ್ಟಾಚಾರ ರ್ಯಾಂಕಿಂಗ್ ನಲ್ಲಿ ದೇಶ ಎಲ್ಲಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡಿ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತರು ತಾವೆಲ್ಲರೂ ಸ್ವಲ್ಪ ಚೆಕ್ ಮಾಡಿ ನೋಡಿ. ಭ್ರಷ್ಟಾಚಾರದಲ್ಲಿ, ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ನಾವ್ ಎಲ್ಲಿದ್ದೀವಿ, ಹಂಗರ್ ಇಂಡೆಕ್ಸ್ ನಲ್ಲಿ ಎಲ್ಲಿದ್ದೀವಿ, ಪಾವರ್ಟಿ ಇಂಡೆಕ್ಸ್ ನಲ್ಲಿ ಎಲ್ಲಿದ್ದೀವಿ, GDP ಎಲ್ಲಿದ್ದೀವಿ, ಎಲ್ಲರಿಗಿಂತ ಹೆಚ್ಚಾಗಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಪಾಸ್ಪೋರ್ಟ್ ರ್ಯಾಂಕಿಂಗ್ ಎಲ್ಲಿದೆ ನೋಡ್ರಿ. ನಮ್ಮ ಅವಧಿಯಲ್ಲಿ 2014 ಇಸ್ವಿನಲ್ಲಿ 76-78 ರ್ಯಾಂಕಿಂಗ್ ನಲ್ಲಿ ಇದ್ದೀವಿ. ಈಗ 146ಕ್ಕೆ ಬಂದಿದ್ದೀವಿ. ಇದ್ರ ಬಗ್ಗೆ ಕೇಳಿ ಬಿಜೆಪಿ ಅವರಿಗೆ ಏನ್ ಹೇಳ್ತಾರೆ ನೋಡೋಣ.